TV20 ಕನ್ನಡ ವಾಹಿನಿಗೆ ಸ್ವಾಗತ. ಹಸುಗಳ ಕೆಚ್ಚಲು ಕತ್ತರಿಸಿದ ವಿಚಾರ ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬಂದರೆ ಸಮಾಜ ವಿದ್ರೋಹಿಗಳಿಗೆ ಮತಾಂಧ ಶಕ್ತಿ ಬಂದಂತಾಗಿದೆ. ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ PFI, STPI ಮೇಲಿನ ಕೇಸುಗಳನ್ನು ಹಿಂಪಡೆದ ಹಿನ್ನೆಲೆ ಸಮಾಜ ದ್ರೋಹಿ ಶಕ್ತಿಗಳಿಗೆ ಬಲ ಬಂದಿದೆ. ಕಾಮ ಸರ್ಕಾರ ವಿರೋಧಿ ಕ್ರಿಮಿನಲ್ಗಳೆಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕಿಡಿಕಾರಿದ್ರು. ಹುಬ್ಬಳ್ಳಿಯಲ್ಲಿ ಮಾತನಾಡಿ, ಸರ್ಕಾರ ಗಟ್ಟಿಯಾಗಿದ್ರೆ ಈ ರೀತಿ ನಡೆಯೋದಿಲ್ಲ. ಸರ್ಕಾರದ ಸಂಪೂರ್ಣ ವೈಫಲ್ಯವಾಗಿದೆ. ಅಮಾಯಕ ಹಸುಗಳ ಮೇಲೆ ಈ ರೀತಿ ಮಾಡ್ತಾರೆ. ಇದ್ರ ಬಗ್ಗೆ ಹೋರಾಟ ಮಾಡಿದ್ರೆ ಇದು ರಾಜಕೀಯ ಪ್ರೇರಿತ ಅಂತ ಸಿಎಂ ಅಸಡ್ಡೆಯಿಂದ ಮಾತನಾಡುತ್ತಾರೆ. ಹೀಗಾದ್ರೆ ಜನರ ಬದುಕು ಹೇಗೆ ಅನ್ನೋದನ್ನ ವಿಚಾರ ಮಾಡಬೇಕಾಗಿದೆ ಎಂದರು. ಎಲ್ಲಾ ಕ್ರಿಮಿನಲ್ಸ್ಗಳಿಗೆ ಕಾಂಗ್ರೆಸ್ ಸರ್ಕಾರ ಸ್ವರ್ಗವಾಗಿದೆ. ಕುಡಿದ ಮತ್ತಲ್ಲಿ ಅವರ ಮನೆಯವರನ್ನ ಕೊಲೆ ಮಾಡ್ತಾರ? ಯಾರು ಆ ರೀತಿ ಹೇಳಿದ್ದಾರಲ್ಲ, ಅವರ ಮನೆಯಲ್ಲೇ ಯಾರನ್ನಾದ್ರೂ ಕೊಲೆ ಮಾಡಿದ್ರೆ ಬಿಡ್ತಾರ? ಕುಡಿದಾಗ ಏನ್ ಬೇಕಾದ್ರೂ ಮಾತನಾಡಬಹುದಾ? ಇದ್ದ ಹಸುಗಳನ್ನ ನರಳುವಂತೆ ಮಾಡಿ ಹೊಸದನ್ನ ಕೊಡಿಸ್ತೀನಿ ಅಂದ್ರೆ ಜಮೀರಿಗೆ ಏನಾದ್ರೂ ಬುದ್ಧಿ ಇದೆಯಾ? ಏನು ಮಾತನಾಡ್ತಾರೆ ಎಂದು ಜೋಶಿ ಅವರು ಕಿಡಿಕಾರಿದ್ರು. ನೋಡ್ರಿ, ಇದು ಕಾಂಗ್ರೆಸ್ ಸರ್ಕಾರ ಬಂದಾಗ ಸಮಾಜ ವಿದ್ರೋಹಿ ಶಕ್ತಿಗಳಿಗೆ, ಮತಾಂಧ ಶಕ್ತಿಗಳಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಶಕ್ತಿ ಬರ್ತದೆ. ಯಾಕಂದ್ರೆ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಬಂದಾಗೆಲ್ಲ ಈಗ ನೀವು PFI ಇದ್ದು ಇವ್ರದ್ದೆಲ್ಲ ಕೇಸ್ಗಳನ್ನು ಹಿಂತಕೊಳ್ತೀರಿ. ಆನಂತರ ಹುಬ್ಬಳ್ಳಿಯಲ್ಲಿ ಇಷ್ಟು ದೊಡ್ಡ ಗಲಭೆ ಆಗ್ತದೆ, ಪೊಲೀಸ್ ಸ್ಟೇಷನ್ ಸುಡ್ಲಿಕ್ಕೆ ಹೋಗ್ತಾರೆ, ಅವ್ರ ಕೇಸ್ ಹಿಂತಕೊಳ್ತಾರೆ. ಹೀಗಾಗಿ ಸಮಾಜ ವಿದ್ರೋಹಿ ಶಕ್ತಿಗಳಿಗೆ ಏನು ಅನ್ನಿಸ್ತಾ ಇದೆ ಅಂದರೆ, ಈ ಸರ್ಕಾರ ಇರೋದು ನಮ್ಮಂಥ ಸಮಾಜ ವಿದ್ರೋಹಿ ಕ್ರಿಮಿನಲ್ಗಳನ್ನು ರಕ್ಷಿಸಲಿಕ್ಕೆ ಅನ್ನುವಂಥ ಧೈರ್ಯ ಬಂದಿದೆ. ಅದರ ಪರಿಣಾಮವಾಗಿ ಈ ರೀತಿಯಾದಂಥ ಕೃತ್ಯಗಳು ನಡೀತಾ ಇರ್ತಾವೆ. ಸರ್ಕಾರ ಗಟ್ಟಿಯಾಗಿದ್ದರೆ ಈ ರೀತಿ ಮಾಡೋಕ್ಕೆ ಹೋಗೋದಿಲ್ಲ. ಸರ್ಕಾರದ ಇದು ಸಂಪೂರ್ಣ ವೈಫಲ್ಯ. ಇದು ಬೆಂಗಳೂರಂಥ ಊರಾಗ ಈ ರೀತಿ ಘಟನೆಗಳು ನಡೀತಾವಂತಂದ್ರೆ, ಮತ್ತು ಅತ್ಯಂತ ಅಮಾಯಕ ಮೂಕ ಪ್ರಾಣಿಗಳನ್ನು ಈ ರೀತಿಯಾಗಿ ಅವುಗಳ ಕೆಚ್ಚಲನ್ನು ಕತ್ತರಿಸಿ ಹಿಂಸೆ ಆಗುವಂಥ ಮಾಡ್ತಾರೆ. ಮತ್ತು ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸೋದಿಲ್ಲ. ಮತ್ತು ವಿರೋಧ ಇದರ ಬಗ್ಗೆ ಹೋರಾಟ ಮಾಡಿದರೆ ಇದು ರಾಜಕೀಯ ಪ್ರೇರಿತ ಅಂತ ಮುಖ್ಯಮಂತ್ರಿಗಳು ಅತ್ಯಂತ ಅಸಡ್ಡೆಯಿಂದ ಮಾತಾಡ್ತಾರೆ. ಹಿಂಗಾದ್ರೆ ಜನರ ಬದುಕು ಹೆಂಗೆ ಅಂತನ್ನೋದನ್ನು ವಿಚಾರ ಮಾಡೋದು. ಎಲ್ಲ ಕ್ರಿಮಿನಲ್ಗಳಿಗೂ ಒಂದು ರೀತಿ ಸ್ವರ್ಗ ಆಗಿರ್ತದೆ ಕಾಂಗ್ರೆಸ್ ಸರ್ಕಾರ. ಸರ್, ಈಗ ಅರೆಸ್ಟ್ ಮಾಡಿದ್ದಾರೆ ಸಯ್ಯದ್ ಅಂತ ಹೇಳಿ ಕುಡಿದ ಮತ್ತಿನಲ್ಲಿ ಮಾಡ್ಯಾರ ಅಂತ ಹೇಳ್ತಾರೆ. ರಾತ್ರಿ 3:30 ಗಂಟೆಗೆ ಆಗಿರತಕ್ಕಂಥದ್ದು ಘಟನೆ. ಆ ಟೈಮ್ನಾಗ ನೋಡ್ರಿ, ಕುಡಿದ ಮತ್ತಿನಾಗ ಮರ್ಡರ್ ಮಾಡಿದ್ರೆ ಬಿಡ್ತಾರಂತಾನೆ. ಕುಡಿದ ಮತ್ತಿನಾಗ ಈಗ ಇವ್ರು ಯಾರು ಆ ರೀತಿ ಕುಡಿದ ಮತ್ತಿನಾಗ ಮಾಡ್ಯಾನಂತ ಹೇಳಿದಾರಲ್ಲ, ಅವ್ರ ಅಧಿಕಾರಿಗಳಿರಲಿ ರಾಜಕಾರಣಿಗಳಿರಲಿ, ಅವ್ರ ಮನೆಯೊಳಗೆ ಯಾರನ್ನಾರು ಹೋಗಿ ಕುಡಿದ ಮತ್ತಿನಾಗ ಮರ್ಡರ್ ಮಾಡಿದ್ರೆ ಬಿಡ್ತಾರಂತಾನೆ. ಏನು ನಾನ್ಸೆನ್ಸ್ ಮಾತಾಡ್ತಾರೆ ಅಂದ್ರೆ, ಕುಡ್ದಾಗ ಏನು ಬೇಕಾದ್ ಮಾಡ್ಬೋದನ? ಅದು ಸಹ ಜಮೀರಾಮ್ ಕ್ಷೇತ್ರದಲ್ಲಿ ಸರ್ ನಾನು 3 ಹಸು ಕೊಡಿಸ್ತೀನಿ, ದೊಡ್ಡ ವಿಷಯ. ಆದ್ರೆ ಅದೇ ದೊಡ್ಡ ವಿಷಯ ಇಲ್ಲ ಅಂತಂದ್ರೆ, ಪಾಪ ಇದ್ದ ಹಸುಗಳನ್ನು ಅತ್ಯಂತ ಹಿಂಸೆ ಮಾಡಿ ಅವು ಜೀವನ ಅವು ಹಿಂಸೆಯಿಂದ ನರಳುವಂತೆ ಮಾಡಿ ಆನಂತರ ನಾವು ಹೊಸದು ಕೊಡಿಸ್ತೀನಿ ಅಂತಂದ್ರೆ ಏನು ಮಾತಾಡ್ತಾರೆ? ಜಮೀರಿಗೆ ಏನ್ರಿ ಬುದ್ಧಿ ಅದೇ ನೀವ್ರಿಗೆ? ರಾಜ್ಯಕ್ಕೆ ಸುರ್ಜೇವಾಲ ಬರೋದ್ರಿಂದ ಏನು ಆಗೋದಿಲ್ಲ. ಅವರು 6 ತಿಂಗಳಿಗೊಮ್ಮೆ ಬಂದು ಏನು ಮಾಡ್ತಾರೆ ನಂಗೆ ಗೊತ್ತಿಲ್ಲ. ನಾನು ಅದನ್ನ ಈಗ ಭಾಳ ಓಪನ್ ಆಗಿ ಹೇಳಲಿಕ್ಕೆ ಹೋಗೋದಿಲ್ಲ. ಈ ರೀತಿ ಆದಾಗ ಬರ್ತಾರ, ಅವ್ರದ್ದು ನಡೀತದೆ ರೋಜಿ ರೋಟಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.